ಶಿಕ್ಷಣ ಸಚಿವರ ಮನೆಗೆ ಹಿಂದಿ ವಿರೋಧಿ ಕನ್ನಡಪರ ಸಂಘಟನೆಗಳ ಭೇಟಿ, ಸಕಾರಾತ್ಮಕ ಸ್ಪಂದನೆ. ಹೌದು, ದ್ವಿಭಾಷಾ ಸೂತ್ರ ಮಾತ್ರ ಬೇಕು, ತೃತೀಯ ಭಾಷೆಯಾಗಿ ನಮಗೆ ಹಿಂದಿ ಬೇಡ. ಕನ್ನಡ ನಾಡಿಗಷ್ಟೇ ಅಲ್ಲದೆ ದೇಶದ ಎಲ್ಲ ರಾಜ್ಯಗಳಿಗೂ ಮಾತೃಭಾಷೆ ಜೊತೆಗೆ ಇಂಗ್ಲಿಷ್ ಇರಲಿ, ಹಿಂದಿಗೆ ಮಾತೃಭಾಷೆಯಾಗಿರುವ ರಾಜ್ಯಗಳಲ್ಲಿ ಹಿಂದಿಯೇ ಮಾತೃಭಾಷೆಯಾಗಿರಲಿ ಎಂದು ಹಿಂದಿ ಹೇರಿಕೆ ವಿರುದ್ಧ ಹೋರಾಟ ಮಾಡುತ್ತಿರುವ ಅನೇಕ ಕನ್ನಡಪರ ಸಂಘಟನೆಗಳು ಇಂದು ಮುಂಜಾನೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಮಧು ಎಸ್ ಬಂಗಾರಪ್ಪರವರ ಮನೆಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿದರು. ಹಿಂದಿ ಹೇರಿಕೆಯಿಂದ ಸ್ಥಳೀಯ ಭಾಷೆಗಳಿಗೆ ಆದ್ಯತೆ ಕಡಿಮೆಯಾಗುತ್ತದೆ. ಈಗಾಗಲೇ ಹಿಂದಿ ಅರ್ಥೈಸಿಕೊಳ್ಳಲಾಗದೆ ಲಕ್ಷಾಂತರ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಇದು ಮಕ್ಕಳ ಮನಸ್ಥಿತಿ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಇದು ಹೇಗೆ ಮುಂದುವರೆದರೆ ನಮ್ಮ ಮುಂದಿನ ಹೋರಾಟವು ಮತ್ತಷ್ಟು ಗಂಭೀರವಾಗಿರುತ್ತದೆ ಎಂದು ಕನ್ನಡಪರ ಸಂಘಟನೆಗಳ ಮುಖಂಡರು ಮಧು ಬಂಗಾರಪ್ಪರವರಿಗೆ ಮನವರಿಕೆ ಮಾಡಿಕೊಟ್ಟರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಿಕ್ಷಣ ಸಚಿವರು ಸರ್ಕಾರದ ಗಮನಕ್ಕೆ ಶೀಘ್ರವಾಗಿ ತಂದು ಚರ್ಚಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುಶೀಲ್, ಒಂದೇ ನಿಮಿಷ ಕನ್ಸೈಸ್ ಆಗಿ ಮಾತಾಡ್ಬಿಡಿ. ನಾವು ಕನ್ನಡಿಗರ ಸಂಘಟನೆಯಿಂದ ಇಲ್ಲಿ ತಾವು ಕೂಡ ಒಂದು ಇಲ್ಲಿ ಫಾರ್ಮಾಲಿಟೀಸ್ ಆಗಲಿ, ನಾವು ಎಲ್ಲರ ಜೊತೆ ಸೇರಿ ಹಾಗಾಗಿ ನಮ್ಮನ್ನ ಹೋರಾಟವನ್ನೇ ಮುಂದುವರಿಸೋ ಇಕ್ಕಟ್ಟಿಗೆ ದೂಡಬೇಡಿ. ದಯವಿಟ್ಟು ಪಾಸಿಟಿವ್ ಆಗಿರುವಂತ ಪಾಸಿಟಿವ್ ಆಗಿರುವಂತದ್ದು ಹೇಳ್ಬಿಟ್ರೆ ಹೋರಾಟ ಮಾತಾಡ್ತೀನಿ ಕೇಳಿ ಸರ್. ಅವತ್ತು ಏನ್ ಅನ್ಕೊಳ್ಳಿ, ನನ್ನ ಒಂದು ಬಲವಂತಕ್ಕೆ, ನನ್ನ ಮೇಲಿರೋ ಒಂದು ಪ್ರೀತಿಗೆ ಅವತ್ತು ಸುಗ್ರೀವಾಜ್ಞೆ ಹೊರಡಿಸಿದ್ವಿ ಸರ್. ಅದಕ್ಕೆ ಮೇಜರ್ ಇದು ಬಹಳ ನಮ್ಮ ಕನ್ನಡಿಗರಿಗೆ ಬಿಹಾರದಲ್ಲಿ ಕಾನೂನು ಇದೆ ಸರ್. ಫೇಲ್ ಆದ್ರೂ ಇಂಗ್ಲಿಷ್ ಅಲ್ಲಿ ಪಾಸ್ ಮಾಡ್ತಾರೆ. ನಾವು 3 ವರ್ಷದಲ್ಲಿ 95% ತೆಗೆಯಕ್ಕಾಗಲ್ಲ. ಅದ್ರ ಪರಿಣಾಮನೇ 1,40,000 ಜನ. ಇದು ಕನ್ನಡಿಗರ ಭವಿಷ್ಯದ ಮೇಲೂ ದೊಡ್ಡ ಗಂಡಾಂತರ ಆಗಿದೆ. ಉದ್ಯೋಗಗಳು ನೀವು ನೋಡಿ, IAS IPS ಇವೆಲ್ಲ ಯಾಕೆ ನಮ್ಮವ್ರು ಬರ್ತಿಲ್ಲ ಅಂದ್ರೆ ಅವ್ರು 2 ಭಾಷೆ 95 ತಗೊಂತಾರೆ. 3 ಭಾಷೆ ತಗೊಂಡು ನಾವು ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಹಿಂದಿ ನಮಗೆ ಕಬ್ಬಿಣದ ಕಡಲೆ. ಹಿಂದೆ ಏನಿತ್ತು, ನೀವು ನಾವೆಲ್ಲ ಓದೋದು 50 ಮಾರ್ಕ್ಸ್ ಇತ್ತು, ಕಡ್ಡಾಯ ಇರಲಿಲ್ಲ. ಈಗ ಕಡ್ಡಾಯ ಮಾಡಿ ಅದನ್ನು 100 ಮಾರ್ಕ್ಸ್ ಮಾಡಿರೋದಿದ್ದಲ್ಲ, ಅದು ಇನ್ನೂ ದೊಡ್ಡ ದುರಂತ. ಇದನ್ನ ಏನಾದರೂ ಮಾಡಿ ತಮ್ಮ ಇಚ್ಛಾಶಕ್ತಿ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ ನಾವು, ಗೋವಿಂದವರು. ನಾನು ದ್ವಿಭಾಷದ ಪರ, ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಮಾಡ್ತಿರೋ ಕೆಲಸ ಇದೆಲ್ಲ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ತುಂಬಾ ಅದ್ಭುತವಾದ ಕೆಲಸ. ಹೌದು, ನಮ್ಮ ಮಕ್ಕಳು, ಹಳ್ಳಿ ಮಕ್ಕಳು ಇಂಗ್ಲೀಷ್ ಕಲಿಬೇಕು, ಜೊತೆ ಕನ್ನಡದ ಜೊತೆ ಇಂಗ್ಲೀಷ್ ಜ್ಞಾನ ಬರಬೇಕು. ತುಂಬಾ ಉತ್ತಮವಾದ ಕೆಲಸ. ಅದ್ರ ಬಗ್ಗೆ ಒಂದು ನೀವು ತಗೊಂತಕ್ಕಂಥ ತೀರ್ಮಾನಕ್ಕೆ ನಮ್ಗೆ ವಿರೋಧ ಇಲ್ಲ. ಆದರೆ ಹಿಂದಿಯನ್ನ ಒಂದು ಕಬ್ಬಿಣದ ಕಡಲೆನ ಕನ್ನಡಿಗರ ಭವಿಷ್ಯದ ದೃಷ್ಟಿಯಿಂದ ನಮ್ಗೆ ಆಸೆ ಇದೆಯಲ್ಲ ಸರ್, ನಮ್ಮವರೊಬ್ಬರು IAS ಬೇಕು, ನಮ್ಮ IPS, ಎಲ್ಲ ಕೇಂದ್ರ ಸರ್ಕಾರಿ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇರಬೇಕು. ನೀವು ಯಾವ ಪೋಸ್ಟಲ್ ತೊಗೊಳ್ಳಿ, ಸೆಂಟ್ರಲ್ ಎಕ್ಸೈಸ್ ತೊಗೊಳ್ಳಿ, ಏಜಿಸ್ ತೊಗೊಳ್ಳಿ, ಎನಿ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ 10% ಕನ್ನಡಿಗರು ಸಿಗಲ್ಲ. ಪರಿಣಾಮ ಹಿಂದಿ ಅನ್ನೋ ಭೂತ ಕನ್ನಡಿಗರನ್ನ ತುಳಿತಾ ಇದೆ. ಅದು ರಾಷ್ಟ್ರಭಾಷೆ ಅಂತ ಹೇಳೋದು ತಪ್ಪು. ರಾಷ್ಟ್ರಭಾಷೆ ಅಲ್ಲ, ತಮಗೆ ಗೊತ್ತಿದೆ. ಅದು ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಮೋದಿಯವರು ನಮ್ಮ ಮೇಲೆ ಹಿಂದಿನ ಇರ್ತಾರೆ. ಮಧು ಇವತ್ತು ಸರ್ ಇವತ್ತು ಜಾಗ ಬಿಟ್ರೆ 87 ಅಲ್ಲಿ ನಾನು ಅದು ಉತ್ತರ ಕೊಟ್ಟಿದ್ದೀನಿ. ಯಾರಿಗೂ ಅರ್ಥ ಆಗ್ಲಿಲ್ಲ. ಕೆಲವರು ಅದನ್ನ ಮಿಸ್ಇಂಟರ್ಪ್ಟ್ ಮಾಡಿ ಏನೋ ಕಲಿಕೆನೆ ವೀಕ್ ಮಾಡ್ತಾ ಇದ್ದಾರೆ ಅಂದ್ರು. ನಾನು ಅದು ಉತ್ತರ ನಿಮಗೆ ಕೊಡ್ತೀನಿ. ಇದು ನಿಮಗೆ ಬಹಳ ಮುಖ್ಯ, ನಿಮ್ಮ ಹೋರಾಟಕ್ಕೆ ಬಹಳ ಮುಖ್ಯ. ಇದನ್ನ ನೀವು ಮುಂದೆ ತಗೊಂಡು ಹೋಗ್ಬೇಕು. ಅದನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ, ನಾನು ಮನವಿ ಮಾಡ್ತೀನಿ ನಿಮಗೆ. ಯಾಕೆ ಹೇಳ್ರಿ ನೋಡೋಣ. ಪಾಸ್ ಆಗ್ತಾರೆ ಅಂತ. ಪಾಸ್ ಆಗುತ್ತಲ್ಲಪ್ಪ, ಅದಾದ್ಮೇಲೆ ಏನು ಅವ್ರ ಭವಿಷ್ಯ ಅಲ್ಲೇ ನಿಂತ್ಕೋಬಾರ್ದು. ಸ್ವಲ್ಪ ನಿಮಗೆ ಹೇಳ. ಈಗ ಏನಂದ್ರು, ಈಗ ನೀವು ಎಂತದು ಬಾತ್ರೂಮ್ ವಾಶಿಂಗ್ ಹೋಗಿ, ಸೆಕ್ಯೂರಿಟಿ ಹೋಗಿ, ಎಲ್ಲರೂ ಯಾರಿರೋದು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಳ್ತೀರಲ್ಲ, ಅಲ್ಲಿ ನರ್ಸಸ್ ಯಾರು? ಮತ್ತೆ ಅವ್ರ ಜೊತೆಗೆ ಆಸಾಮು, ಬಿಹಾರ, ಎಷ್ಟು ಪಾಸ್ ಮಾರ್ಕ್ಸ್ ಅಲ್ಲಿ ಬರೋದಿಲ್ಲಿ? 13. ಕೇರಳ 30, ಆಸಾಂ ಭಾಗದಲ್ಲಿ 30, ಬೇರೆ ಬೇರೆ ರಾಜ್ಯದಲ್ಲಿ 33, ತಮಿಳ್ನಾಡು 35 ಇದ್ದಾರೆ. ಬಟ್ ತಮಿಳ್ನಾಡಲ್ಲಿ ಬೇರೆ ಸಿಸ್ಟಮ್. ಸೈನ್ಸಿಗೆ ಹೋಗೋದಾದ್ರೆ ಬೇರೆದವ್ರದ್ದು 30 ಒಳಗಿದ್ರೆ ಸಾಕು. ಈಗ ನಾನು ಡಾಕ್ಟರ್ ಆಗ್ಬೇಕಂದ್ರೆ ನೀವೇನು ಆರ್ಟ್ಸ್ ಕಲಿಬೇಕಾಗಿಲ್ಲ. ನೀವು
ಎಂಥದ್ದು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕಂದ್ರೆ ನಿಮಗೆ ಸೈನ್ಸ್ ಕಲಿಬೇಕಾಗಿ ಅದಕ್ಕೆ ಅಲ್ಲಿ ಬೇರೆ ಸಿಸ್ಟಮ್ ಅಲ್ಲಿ ಇದೆ. ನಾನು ಅದು ಸ್ಟಡಿ ಮಾಡಿಲ್ಲ, ಅದು ನನ್ಗೆ ಗೊತ್ತಿಲ್ಲ. ನೀವು ಒಂದನ್ನ ನೀವು ದೊಡ್ಡದಾಗಿ ವೆಲ್ಕಮ್ ಮಾಡಬೇಕಾಗಿತ್ತು. ನಾನು ಅದು ಪಡ್ಕೊಂಡೆ, ಅದನ್ನ ಯಾರು ಅರ್ಥ ಅರ್ಥ ಮಾಡ್ಕೊಳ್ಳಿ ಆಗ್ಲಿಲ್ಲ. ಏನು ಜಾಬ್ ಕ್ರಿಯೇಟ್ ಆಗತ್ತೆ ಅನ್ನೋದು ಗೊತ್ತಾಗಿಲ್ಲ. ಈಗ ಒರಿಸ್ಸಾ ಅಸ್ಸಾಂ ಇರೋ ಜಾಗದಲ್ಲಿ ನಮ್ಮವ್ರು ಇರ್ಬೋದು. ಡ್ರೈವರ್ಸ್ ಬರ್ತಾ ಇದ್ದಾರೆ, ಉತ್ತರ ಕರ್ನಾಟಕದಿಂದ ಬರ್ತಾರೆ, ಇಲ್ಲಿ ಯಾರು ಇರಲ್ಲ. ಮಂಡ್ಯ, ನಿಮಗೆ ರಾಮನಗರ, ಹೊಟ್ಟೆಪಾಡಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ. ಯಾಕಂದ್ರೆ ಬಡವರು ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಯಾರೋ ರೈತರು ಇರ್ತಾರೆ, ರೈತರಿಗೇನು ನಮ್ಮ ಮಕ್ಳಿಗೆ ಎಲ್ಲರೂ ಹೋಗಿ ಸಿಟಿಯಲ್ಲಿ ಕೆಲಸ ಮಾಡಿದ್ರು ಸಾಕು ಅಂತ ಹೇಳಿ ಒಂದು ಆಸೆ ಇರುತ್ತೆ. ನಾರ್ತ್ ಕರ್ನಾಟಕದಿಂದ ತುಂಬಾ ಜನರು ಬರ್ತಾರೆ. ಇನ್ನು ಮುಂದೆ ಅವ್ರು ಕಮ್ಮಿ ಆಗ್ತಾರೆ 35 ಇಟ್ಟಿದ್ರೆ. ಯಾಕೆಂದ್ರೆ ಡ್ರೈವಿಂಗ್ ಲೈಸೆನ್ಸ್ಗೂ SSLC ಸರ್ಟಿಫಿಕೇಟ್ ಕಂಪಲ್ಸರಿ ಈಗ. ಹೌದೌದು. ಲಿಫ್ಟ್ ಸೆಕ್ಯೂರಿಟಿ ಆಪರೇಟರ್ ಇಲ್ಲ ಲಿಫ್ಟ್ ಆಪರೇಟರ್ ಅಂದ್ರೆ SSLC ಸರ್ಟಿಫಿಕೇಟ್ ಬೇಕು. ಸೊ ಅಲ್ಲಿ ಏನಾಗ್ತಾ ಇದೆ, ನೀವು ಯಾವ್ದಾದ್ರು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬಿಟ್ಟು ಕನ್ನಡಿಗರು ನೋಡ್ಬಿಟ್ಟು ಲಿಫ್ಟ್ ದುರ್ಬೀನ್ ಆಪರೇಟರ್ ಹುಡುಕ್ಬೇಕು. ಅದು ಯಾಕೆ ಅಂದ್ರೆ ನಮ್ಮವ್ರು 35 ಪಾಸಿಂಗ್ ಮಾರ್ಕ್ಸ್ ಒಳಗೆ ಇವ್ರು 30 ಒಳಗೆ ಪಾಸ್ ಆಗಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಫಸ್ಟ್ ಅದು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಒಂದು 2-3 ಮೀಡಿಯಾದಲ್ಲಿ ಹೇಳಿದೆ, ಕೊನೆಗೆ ಐ ಥಿಂಕ್ ಒಂದು 2 ಟಿವಿಯಲ್ಲಿ ಹೋಗಿ ಅವ್ರು ಕೇಳಿದಾಗ ಒಬ್ರಿಗೂ ಉತ್ತರ ಕೊಡೋಕ್ಕಾಗಲಿಲ್ಲ. ನಾನು ಹೇಳಿದೆ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇವ್ರನ್ನ ಬೇಗ ಪಾಸ್ ಮಾಡಿಸ್ಬಿಡ್ತೀವಿ, ತುಂಬ ಜನರು ಸರ್ಕಾರಿ ಶಾಲೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ, ಅದಕ್ಕೆ ನೀವು ಮಾಡ್ತಾ ಇದ್ದೀರೇನೋ. ಯಾಕೆ ನಮ್ಮ ರೈತರು ಮಕ್ಕಳು ಬಂದರು ಅದನ್ನು ಕಾಮೆಂಟ್ ಮಾಡಿದ್ರು. ಏನಂತ, ಓ ಹಾಗಾದ್ರೆ ನೀವೆಲ್ಲರೂ ಡ್ರೈವರ್ ಮಾಡಕ್ ಹೋಗಿ, ಹಂಗಾರೆ ಡ್ರೈವರು ಸಿಗಲ್ಲ ನಿಮಗೆ. ಒಬ್ಬ ಒಂದು ಕಂಪ್ನಿಯಲ್ಲಿ ಡ್ರೈವರ್ ಆದ್ರೆ, ಸೆಕ್ಯೂರಿಟಿ ಆದ್ರೆ, ಸೆಕ್ಯೂರಿಟಿ ಗಾರ್ಡ್ ಆದ್ರೆ, ಇಲ್ಲ ಏನೇ ಇರ್ಬೋದು, ಒಂದು ಲೋಟ ನೀರು ಕೊಡಕ್ಕೆ ಹೇಳಿ, ನೀವು ಯಾವುದೇ ತಗೊಳ್ಳಿ, ನೀವೇನಾದ್ರೂ ಒಂದು ಕೆಲಸ ಆದ್ರೆ ಅವ್ರ ಹೆಂಡತಿಗೆ ಸೆಕ್ಯೂರಿಟಿ ಸಿಗುತ್ತೆ, ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಸಿಗುತ್ತೆ, PF, ಮೆಡಿಕಲ್ಲು, ಇದೆಲ್ಲದೂ ಕೂಡ ಸಿಗುತ್ತೆ. ನೀವು ಒಂದು ಅರ್ಥ ಮಾಡ್ಕೋಬೇಕು. ನೀವೇನಾದ್ರೂ 33ಗೆ ಕನ್ನಡಿಗರನ್ನು ಪಾಸ್ ಮಾಡಲಿಲ್ಲ ಅಂದ್ರೆ ಕರ್ನಾಟಕದವ್ರನ್ನ ಹಿಂಗೆ ತಗೊಳ. ಯಾರು 33ಕ್ಕೆ ಪಾಸ್ ಆಗಿ ನಿಮಗೆ ಈ ಕೆಲಸ ತಗೊಳ್ಳೋದು? ಹಳ್ಳಿ ಭಾಗದಲ್ಲಿ ಇರೋರು ಇನ್ಯಾರು ಅಲ್ಲ. ಗ್ರಾಮೀಣ ಕೃಪಾಂಕ ಬಂಗಾರಪ್ಪಾಜಿ ಅವ್ರು ಯಾಕೆ ಮಾಡಿದ್ರು? ಗ್ರಾಮೀಣ ಕೃಪಾಂಕ ಬಂಗಾರಪ್ಪಾಜಿ ಅವ್ರು ಮಾಡಿದ್ದು ಎಲ್ಲದೂ ಸಿಟಿಯಲ್ಲಿರೋರು ತಗೊಳ್ಳೋರು. ಹಳ್ಳಿಯವ್ರು ಬಂದು ಈಗ ಅದಕ್ಕೆ ನಾವೆಲ್ಲ ಹೋದ ನನ್ನ ಇಲಾಖೆಯಲ್ಲಿ ಹೈಯೆಸ್ಟು ಎಲ್ಲರೂ ಯಾವ್ದಾದ್ರು ಫಂಕ್ಷನಿಗೆ ಹೋದ್ರೆ ಬಂದು ಪರ್ಸನಲ್ ಆಗಿ ಮಾತಾಡ್ತಾರೆ, ಸರ್ ನಿಮ್ಮ ತಂದೆ ಅನ್ನ ತಿಂತೀವಿ ಸರ್, ಯಾಕಂದ್ರೆ ಗ್ರಾಮೀಣ ಕೃಪಾಂಕದಲ್ಲಿ ನಮಗೆ ಉದ್ಯೋಗ ಸಿಕ್ತು ಅಂತ ಹೇಳಿ. ಸೊ ಇದನ್ನ ಈ ತರ ಅರ್ಥ ಮಾಡ್ಕೊಬೇಕು. ಅದನ್ನ ಹೋಗ್ಬಿಟ್ಟು ಇಲ್ಲ ಅರ್ಜೆಂಟಾಗಿ ಪಾಸ್ ಮಾಡಬೇಕು, ಇವ್ರನ್ನ ಏನೋ ಇದನ್ನ ಮಾಡ್ಬೇಕಂತ ನಾವು ಆ ಥರ ಯಾವತ್ತೂ ಕೂಡ ನಾನು ಥಿಂಕ್ ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ಮಾಡೋದ್ರಲ್ಲಿ ತುಂಬಾ ಯೋಚನೆ ಮಾಡಿ ಇಲಾಖೆಯಲ್ಲೂ